Good morning, students. All of you are welcome to session 41 of the subject Business and Industrial Law. Students, we are discussing the unit number 4 Industrial Disputes Act 1947. Okay, students. We are from the last class we are learning about the machinery for the settlement of industrial disputes. ಅಂದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆದಾಗ ಅದನ್ನ ಸೆಟ್ಲ್ ಮಾಡೋದಕ್ಕೆ ಯಾವ್ಯಾವ ತರಹದ ಮೆಷಿನರೀಸ್ಗಳು ವ್ಯವಸ್ಥೆಗಳು ನಮ್ಮಲ್ಲಿ ಅವೈಲಬಲ್ ಇದೆ ಅನ್ನೋದನ್ನ ಓದ್ತಾ ಇದ್ದೀವಿ. ಹಿಂದಿನ ಕ್ಲಾಸಲ್ಲೂ ನಾವು ಅದನ್ನೇ ಓದ್ತಾ ಇದ್ವಿ. ಅದರದ್ದೇ ಕಂಟಿನ್ಯೂಯೇಷನ್ ಪಾರ್ಟ್ ಅನ್ನ ನಾವಿವತ್ತು ಓದೋಣಂತೆ. ಸೊ in today's class we are continuing the topic the machinery for the settlement of industrial disputes. So hitherto we have studied 4 machineries, that is one is works committee, second one is conciliation officers, board of conciliation and court of enquiry. The next or the fifth machinery is the labor courts. ಏನಂತೆ ಲೇಬರ್ ಕೋರ್ಟ್ ಅಂತ ಕರಿತೀವಿ ಇದನ್ನ. In our economy, the state governments have been empowered to set up these labor courts. Okay? ಅಂದ್ರೆ ಸ್ಟೇಟ್ ಗವರ್ಮೆಂಟ್ಸಿಗೆ ಲೇಬರ್ ಕೋರ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಪವರ್ ಕೊಟ್ಟಿದೆ. ಏನಕ್ಕೋಸ್ಕರ? ಫಾರ್ ದ ಸೆಟ್ಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಅರೈಸಿಂಗ್ ಔಟ್ ಆಫ್ ದ ರಿಟ್ರೆಂಚ್ಮೆಂಟ್ ವರ್ಕರ್ಸ್. ಅಂದ್ರೆ ವರ್ಕರ್ಸ್ ಅನ್ನ ಕೆಲಸದಿಂದ ಡಿಸ್ಮಿಸಲ್ ಮಾಡಿದ್ರೆ, ಫಾರ್ ಕೆಲವೊಂದು ಸಂದರ್ಭದಲ್ಲಿ ವೇಜ್ ಅಂದ್ರೆ ಎಕ್ಸ್ಪೆನ್ಸಸ್ ಅನ್ನ ಕಟ್ ಡೌನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿರ್ಬೋದು, ಅಥವಾ ಬೇರೆ ಯಾವುದೋ ರೀಸನ್ ಇಂದ ಕಾರ್ಮಿಕರನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ಅದನ್ನ ರಿಟ್ರೆಂಚ್ಮೆಂಟ್ ಅಂತ ಕರಿತೀವಿ. ಸೊ ವೆನ್ ಎವರ್ ದರ್ ಈಸ್ ರಿಟ್ರೆಂಚ್ಮೆಂಟ್ ಆಫ್ ವರ್ಕರ್ಸ್, ಡೆಫಿನೆಟ್ಲಿ ದೇರ್ ವಿಲ್ ಬಿ ಡಿಸ್ಪ್ಯೂಟ್ಸ್ ಇನ್ ಇಂಡಸ್ಟ್ರಿ ಅಲ್ವಾ. ಅಂದ್ರೆ ವರ್ಕರ್ಸ್ ಎಂಪ್ಲಾಯರ್ಸ್ ವಿರುದ್ಧವಾಗಿ ಏನ್ ಮಾಡ್ಬೋದು, ತಮ್ಮ ಅಂದ್ರೆ ವಾಗ್ವಾದವನ್ನ ಜಾಸ್ತಿ ಮಾಡಬಹುದು ಅಥವಾ ತಮ್ಮ ಡಿಸ್ಅಗ್ರಿಮೆಂಟ್ ಅನ್ನ ತೋರಿಸಬಹುದು ರಿಟ್ರೆಂಚ್ಮೆಂಟ್ ಮಾಡಿದಾಗ. ಸೊ ಅವರ್ ಸ್ಟೇಟ್ ಗವರ್ಮೆಂಟ್ಸ್ ಹ್ಯಾವ್ ಬೀನ್ ಎಂಪವರ್ಡ್ ಟು ಸೆಟ್ ಅಪ್ ಲೇಬರ್ ಕೋರ್ಟ್ಸ್ ಫಾರ್ ಸೆಟ್ಲ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅರೈಸಿಂಗ್ ಔಟ್ ಆಫ್ ರಿಟ್ರೆಂಚ್ಮೆಂಟ್ ಆಫ್ ವರ್ಕರ್ಸ್. ವರ್ಕರ್ಸ್ ಅನ್ನ ರಿಟ್ರೆಂಚ್ ಮಾಡಿದಾಗ ಉಂಟಾಗುವಂತಹ ವಿವಾದಗಳನ್ನ ಬಗೆಹರಿಸೋದಕ್ಕೋಸ್ಕರ ಪ್ರತಿ ರಾಜ್ಯ ಸರ್ಕಾರಕ್ಕೂ ಏನು ಒಂದು ಪವರ್ ಕೊಟ್ಟಿದೆ ಇದು ಅಂದ್ರೆ ಲೇಬರ್ ಕೋರ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಬಹುದು ಫಾರ್ ದ ಸೆಟ್ಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಅರೈಸಿಂಗ್ ಔಟ್ ಆಫ್ ದ ರಿಟ್ರೆಂಚ್ಮೆಂಟ್ ಆಫ್ ವರ್ಕರ್ಸ್. ಓಕೆ. ಸೊ ಅಪ್ರಾಪ್ರಿಯೇಟ್ ಗವರ್ಮೆಂಟ್ ಅಂದ್ರೆ ಯಾವ ಸ್ಟೇಟ್ ಅಲ್ಲಿ ಇದಾಗಿದೆಯೋ ಆ ಸ್ಟೇಟ್ ಅಲ್ಲಿ ಲೇಬರ್ ಕೋರ್ಟ್ಸ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. ಹೇಗ್ ಮಾಡುತ್ತೆ ಅಂದ್ರೆ ಬೈ ನೋಟಿಫಿಕೇಶನ್ ಇಂದ ಅಫಿಷಿಯಲ್ ಗೆಜೆಟ್ ಅಲ್ಲಿ ನೋಟಿಫಿಕೇಶನ್ ಮಾಡಿ ಲೇಬರ್ ಕೋರ್ಟ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡುತ್ತೆ ಸ್ಟೇಟ್ ಗವರ್ಮೆಂಟ್. ಓಕೆ. ಸೊ ಕಾನ್ಸ್ಟಿಟ್ಯೂಟ್ ಒನ್ ಆರ್ ಮೋರ್ ಲೇಬರ್ ಕೋರ್ಟ್ಸ್ ಫಾರ್ ಅಡ್ಜುಡಿಕೇಶನ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅನ್ನ ಅಡ್ಜುಡಿಕೇಶನ್ ಮಾಡೋದು ಅಂತ. ಅಡ್ಜುಡಿಕೇಶನ್ ಅಂದ್ರೆ ಇಟ್ ಈಸ್ ಅ ಲೀಗಲ್ ಪ್ರೋಸೆಸ್, ಅಂದ್ರೆ ಗಿವಿಂಗ್ ದ ಜಡ್ಜ್ಮೆಂಟ್ ಇದೆಯಲ್ಲ, ಲೀಗಲ್ ಪ್ರೋಸೆಸ್ ಆಫ್ ಅನಲೈಸಿಂಗ್ ಎ ಡಿಸ್ಪ್ಯೂಟ್ ಅಂಡ್ ಗಿವಿಂಗ್ ದ ಜಡ್ಜ್ಮೆಂಟ್ ಈಸ್ ಕಾಲ್ಡ್ ಅಡ್ಜುಡಿಕೇಶನ್. ಆಯ್ತಾ. ಸೊ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆದಾಗ ಅದಕ್ಕೆ ಅಡ್ಜುಡಿಕೇಶನ್ ಮಾಡೋದಕ್ಕೋಸ್ಕರ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ಶೆಡ್ಯೂಲ್ 2 ಅಲ್ಲಿ ಮೆನ್ಷನ್ ಮಾಡಿರುವಂತಹ ಮ್ಯಾಟರ್ಸ್ ಗಳನ್ನ ಡಿಸ್ಕಸ್ ಮಾಡೋದಕ್ಕೆ ಅಂತ ಹೇಳಿ ಲೇಬರ್ ಕೋರ್ಟ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡುತ್ತೆ ಯಾವುದು? ಸ್ಟೇಟ್ ಗವರ್ಮೆಂಟ್. ಸೊ ನೋಡಿ, ಇದು ಒಂದು ಮೆಷಿನರಿ ಅವೈಲಬಲ್ ಇದೆ ಯಾವುದಕ್ಕೆ? ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅನ್ನ ಸೆಟ್ಲ್ ಮಾಡೋದಕ್ಕೆ. ಈಗ ನಾವು ಮೆಷಿನರೀಸ್ ವಿಚ್ ಆರ್ ಅವೈಲಬಲ್ ಫಾರ್ ರಿಸಾಲ್ವಿಂಗ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂದ್ರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಯಾವ್ಯಾವ ತರಹದ ವ್ಯವಸ್ಥೆ ಇದೆ ಅಂತ ನಾವು ನೋಡ್ತಾ ಇರೋದು ಅಲ್ವಾ. ಸೊ ಅಮಾಂಗ್ ದೆಮ್ ಲೇಬರ್ ಕೋರ್ಟ್ ಸಹ ಒಂದು. ಈ ಲೇಬರ್ ಕೋರ್ಟ್ ಅನ್ನ ಸ್ಟೇಟ್ ಗವರ್ಮೆಂಟ್ಸ್ ಅಪಾಯಿಂಟ್ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ, ಆಯ್ತಾ, ಅಥವಾ ಸೆಟಪ್ ಮಾಡುತ್ತೆ. ಏನಕ್ಕೆ? ಫಾರ್ ದ ಸೆಟ್ಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಅರೈಸಿಂಗ್ ಔಟ್ ಆಫ್ ದಿ ರಿಟ್ರೆಂಚ್ಮೆಂಟ್ ಆಫ್ ವರ್ಕರ್ಸ್. ಓಕೆ. ಸೊ ಅಫಿಷಿಯಲ್ ಗೆಜೆಟ್ ನಲ್ಲಿ ಇದನ್ನ ನೋಟಿಫಿಕೇಶನ್ ಕೊಟ್ಬಿಟ್ಟು ಒಂದು ಅಥವಾ ಹೆಚ್ಚಿನ ಲೇಬರ್ ಕೋರ್ಟ್ ಅನ್ನ ಏನು ಎಸ್ಟಾಬ್ಲಿಷ್ಮೆಂಟ್ ಮಾಡಿರತ್ತೆ. ಯಾವುದಕ್ಕೋಸ್ಕರ? ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅನ್ನ ಸೆಟ್ಲ್ ಮಾಡೋದಕ್ಕೋಸ್ಕರ. ಓಕೆ. ಯಾವ್ಯಾವ ಮ್ಯಾಟರ್ ಅನ್ನ ಡಿಸ್ಕಸ್ ಮಾಡತ್ತಂತೆ ಲೇಬರ್ ಕೋರ್ಟ್? ದ ಲೇಬರ್ ಕೋರ್ಟ್
will discuss, or it will try to come to a conclusion in case of industrial disputes which are specified in second schedule of Industrial Dispute Act. Okay, ಯಾವ್ಯಾವ್ದು ಇದ್ರ ಪರ್ವ್ಯೂಗ್ ಬರುತ್ತೆ ಅಂತ ನೋಡೋಣ. ಲೇಬರ್ ಕೋರ್ಟಿನ ಪರ್ವ್ಯೂಗೆ. ಓಕೆ, ಅಂದ್ರೆ ಸೆಕೆಂಡ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟಿನ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಸ್ಪೆಸಿಫೈ ಮಾಡಿರೋಂತಹ ಮ್ಯಾಟರ್ಸ್ಗಳು ಲೇಬರ್ ಕೋರ್ಟಿನ ಅಂಡರ್ ಅಲ್ಲಿ ಬರುತ್ತೆ. So we have to see what are all the matters specified in the second schedule of Industrial Dispute Act 1947. ಓಕೆ, ಯಾವ್ಯಾವ್ದು ಇದೆಯಂತೆ ಅದರಲ್ಲಿ ಅಂದ್ರೆ ಡಿಸ್ಮಿಸಲ್ ಆರ್ ಡಿಸ್ಚಾರ್ಜ್ ಆರ್ ಗ್ರಾಂಟ್ ಆಫ್ ರಿಲೀವ್ ಟು ವರ್ಕ್ಮನ್ ರಾಂಗ್ಫುಲ್ಲಿ ಡಿಸ್ಮಿಸ್ಡ್, ಅಂದ್ರೆ ಡಿಸ್ಮಿಸ್ ಮಾಡಿದ್ದಾರೆ, ರಿಟ್ರೆಂಚ್ಮೆಂಟ್ ಆಗಿದೆ, ಅದು ರಾಂಗ್ಫುಲ್ ಡಿಸ್ಮಿಸ್ ಆಗಿರಬಹುದು. ಒಟ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಲೇಬರ್ ಕೋರ್ಟ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ. ಸಮಟೈಮ್ಸ್ ಇಲ್ಲಿಗಲಿಟಿ ಆರ್ ಅದರ್ವೈಸ್ ಆಫ್ ಎ ಸ್ಟ್ರೈಕ್ ಆರ್ ಲಾಕ್ಔಟ್ ಆಗಲಿ ಸ್ಟ್ರೈಕ್ ಆಗಲಿ ಅದು ಮಾಡಬಾರ್ದು ಅಂತ ಏನಿಲ್ಲ, ಅದು ಅವರ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವ್ರಿಗೆ ಅನ್ಸಿದ್ದನ್ನ ತೋರ್ಪಡಿಸೋದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ. ಅದು ಅಕಸ್ಮಾತ್ ಇಲ್ಲೀಗಲ್ ಆಗಿ ಸ್ಟ್ರೈಕ್ ಮತ್ತೆ ಲಾಕ್ಔಟ್ ಆಗೋದಾದ್ರೆ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡತ್ತಂತೆ ಲೇಬರ್ ಕೋರ್ಟ್. ಗೊತ್ತಾಯ್ತಾ? ಇಲ್ಲಿಗಲಿಟಿ ಆರ್ ಅದರ್ವೈಸ್ ಆಫ್ ಎ ಸ್ಟ್ರೈಕ್ ಆರ್ ಲಾಕ್ಔಟ್. And then withdrawal of any customary concession or privileges. ಈಗ ಯಾವುದೋ ಒಂದು ಪ್ರಿವಿಲೇಜಸ್ ಅನ್ನ ಕೊಡ್ತಾ ಇರ್ತಾರೆ, ಅಂದ್ರೆ ಯಾರಿಗೆ, ವರ್ಕರ್ಸ್ಗೆ, ಅದನ್ನೇನಾದ್ರು ವಿಡ್ರಾವಲ್ ಮಾಡಿಬಿಟ್ರೆ ಸಡನ್ ಆಗಿ ಅವಾಗ್ಲೂ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅರೈಸ್ ಆಗುತ್ತೆ. ಸೊ ಈ ತರಹದ ಮ್ಯಾಟರ್ಸ್ ಅನ್ನ ಇವುಗಳನ್ನ ಸೆಕೆಂಡ್ ಶೆಡ್ಯೂಲ್ ಆಫ್ ದಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವುಗಳನ್ನ ಇಂತಹ ಕಾರಣದಿಂದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆದ್ರೆ ಅದನ್ನ ಡಿಸ್ಕಸ್ ಮಾಡಿ ಪರಿಹಾರ ಕೊಡುವಂತಹ ವ್ಯಾಪ್ತಿ ಯಾರಿಗಿದೆ? ಲೇಬರ್ ಕೋರ್ಟಿಗಿದೆ. ಸೊ ಲೇಬರ್ ಕೋರ್ಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ whom? State government. Okay. So when an industrial dispute has been referred to labor court for adjudication, ಅಂದ್ರೆ ಲೇಬರ್ ಕೋರ್ಟಿಗೆ ಅಡ್ಜುಡಿಕೇಶನ್ಗೋಸ್ಕರ ಒಂದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅನ್ನ ರೆಫರ್ ಮಾಡಿದ್ರೆ ಅದೇನ್ ಮಾಡ್ಬೇಕು? ಲೇಬರ್ ಕೋರ್ಟ್ ಹ್ಯಾಸ್ ಟು ಹೋಲ್ಡ್ ಇಟ್ಸ್ ಪ್ರೊಸೀಡಿಂಗ್ಸ್, ಅಂದ್ರೆ ಏನೇನು ಕೆಲಸನ ಅದು ಮಾಡಬೇಕೋ ಅದನ್ನೆಲ್ಲದನ್ನು ಮಾಡಬೇಕದು ಲೇಬರ್ ಕೋರ್ಟ್. ಆಮೇಲೆ ಸ್ಪೆಸಿಫೈಡ್ ಪೀರಿಯಡ್ ಒಳಗೆ ಇಟ್ ಶುಡ್ ಸಬ್ಮಿಟ್ ರಿಪೋರ್ಟ್ ಟು ದ ಅಪ್ರಾಪ್ರಿಯೇಟ್ ಗೌರ್ಮೆಂಟ್, ಅಂದ್ರೆ ಯಾವ ಗೌರ್ಮೆಂಟ್ ಅದನ್ನ ಅಪಾಯಿಂಟ್ಮೆಂಟ್ ಮಾಡಿರುತ್ತಲ್ಲ ಅಲ್ಲಿಗೆ ಏನ್ ಮಾಡ್ಬೇಕದು? ರಿಪೋರ್ಟ್ ನ ಸಬ್ಮಿಟ್ ಮಾಡಬೇಕು. ಯಾವುದು? ಲೇಬರ್ ಕೋರ್ಟ್. ಓಕೆ, ಏನೇನ್ ಪ್ರೊಸೀಡಿಂಗ್ಸ್ ನ ತಾವು ಮಾಡಿದ್ರು ಅಂಡ್ ವಾಟ್ ಈಸ್ ದ ಅವಾರ್ಡ್, ಏನ್ ಜಡ್ಜ್ಮೆಂಟ್ ಬಂತು, ಏನ್ ಜಡ್ಜ್ಮೆಂಟ್ ಅನ್ನ ಕೊಟ್ರು ಅನ್ನೋದನ್ನ ವಿವರವಾಗಿ ಗವರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು ಲೇಬರ್ ಕೋರ್ಟ್. ಓಕೆ, ದೆನ್ ಈ ಲೇಬರ್ ಕೋರ್ಟಿನ ಜೊತೆಗೆ ಇನ್ನೂ ಮುಂದಕ್ಕೆ ಇನ್ನೊಂದೇನಿದೆ? ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಅಂತ ಕರಿತೀವಿ. ಸೊ ಅದು ಸಹ ಇರುತ್ತೆ. ಏನಕ್ಕೆ? ಈಗ ನೀವು ಕೋರ್ಟ್ಗಳಲ್ಲೇ ನೋಡಿದಿರಲ್ವಾ, ಸೆಷನ್ಸ್ ಕೋರ್ಟ್ ಇರುತ್ತೆ, ಜಿಲ್ಲಾ ಇದ್ರದ್ದು ಕೋರ್ಟ್ ಇರುತ್ತೆ, ಹಾಗೆ ಮೇಲಕ್ಕೆ ಹೋಗಿ ಅಂದ್ರೆ ಇನ್ನು ಮುನ್ಸಿಪಲ್ ಕೋರ್ಟ್ ಇಂದ ಶುರುವಾಗತ್ತೆ, ಸೆಷನ್ಸ್ ಕೋರ್ಟ್ಗಳಿರುತ್ತೆ, ಹಾಗೆ ಮೇಲಕ್ಕೆ ಹೋಗಿ ಹೈಕೋರ್ಟು, ಸುಪ್ರೀಂ ಕೋರ್ಟ್, ಹೀಗೆ ಸುಪ್ರೀಂ ಕೋರ್ಟ್ ಅಲ್ಲೂ ಮೇಲ್ಮನವಿ ಈ ತರ ಹಾಕ್ತಾರಲ್ವಾ, ಹಾಗೇನೆ ಸುಮಾರು ವ್ಯವಸ್ಥೆ ಇದೆ ಎಲ್ಲಿ ನ್ಯಾಯನ ಪಡ್ಕೊಳ್ಳೋದಕ್ಕೆ, ಇದರಲ್ಲೂ ಸಹ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟಿನ ಅಂಡರ್ ಅಲ್ಲಿ. ಸೊ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಅಂದ್ರೆ ಏನು? ದೇರ್ ಆರ್ ಮೆನಿ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಇನ್ ದ ಸ್ಟೇಟ್. ರಾಜ್ಯದಲ್ಲಿ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಅಂತ ಎಸ್ಟಾಬ್ಲಿಷ್ಮೆಂಟ್ ಆಗಿರುತ್ತೆ. ದ ಗವರ್ಮೆಂಟ್ ಮೇ ಅಪಾಯಿಂಟ್ ಒನ್ ಆರ್ ಮೋರ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಫಾರ್ ದ ಅಡ್ಜುಡಿಕೇಶನ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್. ಅಂದ್ರೆ ಇದೇ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅನ್ನ ಅಡ್ಜುಡಿಕೇಶನ್ ಮಾಡೋದು ಅಂದ್ರೆ ಏನು? ತೀರ್ಪು ಕೊಡೋದು ಅಂತ ಅಷ್ಟೇ. ಅಂದ್ರೆ ಲೀಗಲ್ ಆಗಿ ಅದನ್ನ ಡಿಸ್ಕಸ್ ಮಾಡಿ ಏನ್ ತೀರ್ಪು ಕೊಡ್ತಾರಲ್ಲ ಅದನ್ನೇ ಅಡ್ಜುಡಿಕೇಶನ್ ಅಂತ ಕರಿತೀವಿ. ಓಕೆ, ಜಡ್ಜ್ಮೆಂಟ್, ಇಟ್ಸ್ ದ ಪ್ರೋಸೆಸ್ ಆಫ್ ಜಡ್ಜ್ಮೆಂಟ್ ಅಷ್ಟೇ. ಸೊ ದೇರ್ ಆರ್ ಮೆನಿ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಇನ್ ದ ಸ್ಟೇಟ್ಸ್. ಸುಮಾರು ಇರುತ್ತೆ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್. ದ ಗವರ್ಮೆಂಟ್ ಮೇ ಅಪಾಯಿಂಟ್ ಒನ್ ಆರ್ ಮೋರ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಫಾರ್ ದ ಅಡ್ಜುಡಿಕೇಶನ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ನ ಏನೋ ಒಂದು ಪರಿಹಾರ ತಗೊಳ್ಳೋದಕ್ಕೋಸ್ಕರ ಗವರ್ಮೆಂಟ್ ಏನ್ ಮಾಡಬಹುದು? ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ, ಅಪಾಯಿಂಟ್ ಮಾಡುತ್ತೆ. ಅಪಾಯಿಂಟ್ ಮಾಡಿಬಿಟ್ಟು ಇಂತಿಂತ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅನ್ನ ಅದಕ್ಕೆ ರೆಫರ್ ಮಾಡುತ್ತೆ. ಸಚ್ ಎ ಟ್ರಿಬ್ಯುನಲ್ ಈಸ್ ಪ್ರಿಸೈಡೆಡ್ ಓವರ್ ಬೈ ಎ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್. ನೋಡಿ ಯಾರಿರ್ತಾರಂತೆ ಇಲ್ಲಿ ಚೇರ್ಮನ್ ಆಗಿ? ನ್ಯಾಯಾಧೀಶರೇ ಇರ್ತಾರಂತೆ. ಜೂರಿಸ್ಟ್, ಜ್ಯೂರಿ ಅಂದ್ರೆ ಯಾರು? ನ್ಯಾಯಾಧೀಶರು ಅಂತ.
ಆಯ್ತಾ. ಸೊ ಸಚ್ ಎ ಟ್ರಿಬ್ಯುನಲ್ ಈಸ್ ಪ್ರಿಸೈಡೆಡ್ ಓವರ್ ಅಂದ್ರೆ ಚೇರ್ಮನ್ ಯಾರಾಗಿರ್ತಾರೆ, ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಫಾರ್ ದ ಸೆಟ್ಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ರಿಲೇಟಿಂಗ್ ಟು ವೇಜಸ್, ಬೋನಸ್ ಎಕ್ಸೆಟ್ರಾ. ಸೊ ಕಾರ್ಮಿಕರ ಏನು ವೇಜ್ ಬಗ್ಗೆ, ಬೋನಸ್ ಬಗ್ಗೆ ಈ ತರಹ ಡಿಸ್ಪ್ಯೂಟ್ ಅರೈಸ್ ಆಗಿದೆ ಅಂತಂದ್ರೆ ಅದನ್ನ ಡಿಸ್ಕಸ್ ಮಾಡಿ ಅದಕ್ಕೆ ಒಂದು ಸೆಟ್ಲ್ಮೆಂಟ್ ಕೊಡೋದಕ್ಕೋಸ್ಕರ ಯಾರನ್ನ ಇಲ್ಲಿ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್ಗೆ ಚೇರ್ಮನ್ ಮಾಡಿರ್ತಾರೆ ಅಂತಂದ್ರೆ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್, ಯಾರು ಒಬ್ಬ ಒಳ್ಳೆಯ ನ್ಯಾಯಾಧೀಶರನ್ನೇ ಏನ್ ಮಾಡಿರ್ತಾರೆ, ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಓಕೆ, ಇದು ಯಾವ್ಯಾವುದು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸಿನ ಅಂಡರ್ ಅಲ್ಲಿ ಬರುತ್ತೆ, ಅಥವಾ ವಾಟ್ ಇಸ್ ದ ಸ್ಕೋಪ್ ಆಫ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್, ದ ಜೂರಿಸ್ಟಿಕ್ಷನ್, ವ್ಯಾಪ್ತಿ, ಯಾವ್ಯಾವ ವಿಷಯ ಇದ್ರ ಅಂಡರ್ ಅಲ್ಲಿ ಡಿಸ್ಕಷನ್ ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ದಿಸ್ ಇಸ್ ದ ಫಾಲೋಯಿಂಗ್ ಇಸ್ ದ ಜೂರಿಸ್ಟಿಕ್ಷನ್ ಆಫ್ ಅನ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್. ಯಾವ್ಯಾವ ಮ್ಯಾಟರ್ಸ್ ಇಲ್ಲಿ ಡಿಸ್ಕಷನ್ ಬರುತ್ತೆ ಅಂತಂದ್ರೆ ವೇಜಸ್ ಇನ್ಕ್ಲೂಡಿಂಗ್ ದ ಪೀರಿಯಡ್ ಅಂಡ್ ಮೋಡ್ ಆಫ್ ಪೇಮೆಂಟ್. ಅಂದ್ರೆ ವೇಜಸ್, ಒಂದು ಅವಧಿಗೆ ವೇಜಸ್ಸಿನ ಮೇಲೆ ಏನಾದ್ರೂ ಡಿಸ್ಪ್ಯೂಟ್ ಆದ್ರೆ, ಆಮೇಲೆ ಮೋಡ್ ಆಫ್ ಪೇಮೆಂಟ್ ಮೋಡಿನ ಮೇಲೆ, ದೆನ್ ಕಾಂಪನ್ಸೇಟರಿ ಅಂಡ್ ಅದರ್ ಅಲೋಯನ್ಸಸ್. ಈಗ ವೇಜಿನ ಜೊತೆಗೆ ಬೇರೆ ಬೇರೆ ಪರಿಹಾರಾತ್ಮಕವಾದ ಅಲೋಯನ್ಸಸ್ ಗಳನ್ನ ಕೊಡ್ತಾ ಇರ್ತಾರೆ. ಇನ್ನು ಕೆಲವೊಂದ್ಸತಿ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ಗೆ ಅಂತ ಅಲೋಯನ್ಸಸ್ ಇರುತ್ತೆ, ಇನ್ನು ಯಾರಿಗೆ, ವರ್ಕರ್ಸ್ಗೆ. ಅದ್ರ ಬಗ್ಗೆ ಏನಾದ್ರೂ ಡಿಸ್ಪ್ಯೂಟ್ಸ್ ಆಗಿದ್ರೆ, ಅಂಡ್ ರಿಗಾರ್ಡಿಂಗ್ ಅವರ್ಸ್ ಆಫ್ ವರ್ಕ್ ಅಂಡ್ ರೆಸ್ಟ್ ಪೀರಿಯಡ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಅನ್ಕೊಂತೀವಿ ವೇಜ್ ಇಸ್ ದ ಮೇನ್ ರೀಸನ್ ಫಾರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಂತ, ಬಟ್ ಎವ್ರಿ ಹ್ಯೂಮನ್ ಬೀಯಿಂಗ್ ವಾಂಟ್ಸ್ ರೆಸ್ಟ್ ಪೀರಿಯಡ್ ಇನ್ ಬಿಟ್ವೀನ್ ಅವರ್ಸ್ ಆಫ್ ವರ್ಕ್ ಅಲ್ವಾ. ಅಂದ್ರೆ ಕೆಲಸ ಮಾಡೋದು ಒಂದು ಹಂತದವ್ರಿಗೆ ಮಾಡ್ಬೋದು. 8 hours ಆಫ್ ವರ್ಕ್ ಅಂತ ಹೇಳಿ ಏನ್ ಮಾಡಿದೆ, ತೀರ್ಮಾನ ತಗೊಂಡಿದೆ ಫ್ಯಾಕ್ಟರಿ ಆಕ್ಟ್. ಒಂದು ಅಂದ್ರೆ ಒಬ್ಬ ಮನುಷ್ಯ ಅಷ್ಟೊತ್ತು ಕೆಲಸ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡೋದು ಕಷ್ಟ. ಒಂದ್ ವೇಳೆ ಅವರ್ಸ್ ಆಫ್ ವರ್ಕ್ 10 hours ಈ ತರ ಎಲ್ಲ ಇನ್ಕ್ರೀಸ್ ಮಾಡ್ಬಿಟ್ರು ಅಂತಂದ್ರೆ ಏನಾಗುತ್ತೆ, ವರ್ಕರ್ಸ್ಗೆ ತುಂಬಾ ಸ್ಟ್ರೈನ್ ಆಗುತ್ತೆ. ಸೊ ಹಾಗಾಗಿ ಆ ವಿಷಯನೂ ಸಹ ಏನಾಗ್ಬೋದು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಗೆ ಕಾಸ್ ಆಗ್ಬೋದು. ಅದಿದ್ರೆ ಅದನ್ನು ಸಹ ಇದೇ ಅಂಡರ್ ಅಲ್ಲಿ ಬರುತ್ತೆ. ಲೀವ್ ವಿತ್ ವೇಜಸ್ ಅಂಡ್ ಹಾಲಿಡೇಸ್. ಎವರಿ ಹ್ಯೂಮನ್ ಬೀಯಿಂಗ್ ವಾಂಟ್ಸ್ ಲೀವ್ ವಿತ್ ವೇಜಸ್. ಅಂದ್ರೆ ಈಗ ನಾನು ರಜಾ ಹಾಕಿದೀನಿ ಅಂತಂದ್ರೆ ಒಬ್ಬ ಕಾರ್ಮಿಕಂಗೆ ಅವತ್ತಿನ ವೇಜು ಕಟ್ ಆಗ್ಬಿಟ್ರೆ ಏನಾಗುತ್ತೆ, ಹೆವಿ ಲಾಸ್ ಅಲ್ವಾ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಇದ್ರೆ ಲೀವ್ ವಿತ್ ವೇಜಸ್ ಅಂಡ್ ಹಾಲಿಡೇಸ್. ರಜಾ ದಿನಗಳು ಬೇಕು. One cannot work for all the 365 days because human being wants recreation, then holiday. He wants holiday ಅಲ್ವಾ. ಅಂದ್ರೆ ಒಂದೇ ತರ ರೊಟೀನ್ ಆಗಿ ಕೆಲಸ ಮಾಡೋದು ಯಾವ ಮನುಷ್ಯನಿಗೂ ಕಷ್ಟ. ಸೊ ರಜಾ ದಿನಗಳ ಬಗ್ಗೆ ಅಥವಾ ವೇಜಸ್ ಇಲ್ದೇನೆ, ಅಂದ್ರೆ ಲೀವ್ ಹಾಕಿದ್ರೆ ವೇಜ್ ಕಟ್ ಆಗುತ್ತೆ ಅನ್ನೋಂತ ಸಂದರ್ಭಗಳಿದ್ರೆ ಅಂತಹ ವಿವಾದಗಳು ಸಹ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಗೆ ಕಳಿಸ್ತಾರೆ. ದೆನ್ ರಿಟ್ರೆಂಚ್ಮೆಂಟ್ ಆಫ್ ಎಂಪ್ಲಾಯೀಸ್ ಅಂಡ್ ಕ್ಲೋಸರ್ ಆಫ್ ಎನ್ ಎಸ್ಟಾಬ್ಲಿಷ್ಮೆಂಟ್. ಯಾವ್ದಾದ್ರು ಕಾರಣಕ್ಕೆ ಎಂಪ್ಲಾಯೀಸ್ ನ ರಿಟ್ರೆಂಚ್ ಮಾಡಿದ್ರೆ, ಅಂದ್ರೆ ಕೆಲಸದಿಂದ ತೆಗೆದು ಹಾಕಿದ್ರೆ ಅಥವಾ ಸಂಸ್ಥೆಯನ್ನೇ ಮುಚ್ಚಿದ್ರೆ, ದಟ್ ವಿಲ್ ಆಲ್ಸೋ ಕಮ್ ಅಂಡರ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್. ಓಕೆ, ಇವಿಷ್ಟು ಒಂದು ವೇಳೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಲ್ಲಿ ಇವ್ಯಾವ್ದಾದ್ರೂ ರೀಸನ್ಸ್ ಇದ್ರೆ ಅದನ್ನ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಗೆ ರೆಫರ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ನ್ಯಾಷನಲ್ ಟ್ರಿಬ್ಯುನಲ್ಸ್. ಮತ್ತು ಒಂದು ವ್ಯವಸ್ಥೆ ಇದೆ, ಅದನ್ನ ನ್ಯಾಷನಲ್ ಟ್ರಿಬ್ಯುನಲ್ ಅಂತ ಕರಿತೀವಿ. ದಿಸ್ ಈಸ್ ಅನ್ ಅಡ್ಜುಡಿಕೇಟರಿ ಬಾಡಿ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್. ಇದನ್ನ ಯಾರು ಅಪಾಯಿಂಟ್ ಮಾಡಿರ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ. ಬೈ ನೋಟಿಫಿಕೇಶನ್ ಇನ್ ಅಫಿಷಿಯಲ್ ಗೆಜೆಟ್ ಫಾರ್ ದ ಅಡ್ಜುಡಿಕೇಶನ್ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಈಗ ಸಮ್ಟೈಮ್ಸ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅದೇನಾಗುತ್ತೆ ಅಂತಂದ್ರೆ ಇದ್ದಲ್ಲಿಂದನೇ ಸಾಲ್ವ್ ಮಾಡಬೇಕು, ಇಲ್ಲ ಅಂದ್ರೆ ಸಾಂಕ್ರಾಮಿಕ ರೋಗದ ತರ ಇಡೀ ಇಂಡಸ್ಟ್ರಿಗೆ ಅಥವಾ ಬೇರೆ ಇಂಡಸ್ಟ್ರಿಗೂ ಅದು ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಇಫ್ ಇಟ್ ಈಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ದೆನ್ central government will appoint an adjudicatory body that is called national tribunals. Illu saha they will analyze the nature of the industrial dispute, cause for the industrial dispute, and they try to solve the industrial dispute, and at last it has to submit an
ರಿಪೋರ್ಟ್ ಟು ದ ಅಪ್ರಾಪ್ರಿಯೇಟ್ ಗವರ್ಮೆಂಟ್. ಯಾವ ಗವರ್ಮೆಂಟ್ ಅದನ್ನ ಅಪಾಯಿಂಟ್ ಮಾಡಿರುತ್ತೋ ಅವರಿಗೆ ಏನ್ ಮಾಡಬೇಕು, ವರದಿನ ಒಪ್ಪಿಸ್ಬೇಕು. ಯಾರು? ನ್ಯಾಷನಲ್ ಟ್ರಿಬ್ಯುನಲ್ಸ್. ನ್ಯಾಷನಲ್ ಟ್ರಿಬ್ಯುನಲ್ಸ್ ಅನ್ನ ಯಾರು ಎಸ್ಟಾಬ್ಲಿಷ್ ಮಾಡಿರ್ತಾರೆ? ಸೆಂಟ್ರಲ್ ಗವರ್ಮೆಂಟ್ ಎಸ್ಟಾಬ್ಲಿಷ್ ಮಾಡುತ್ತೆ. ಇದ್ರ ಜ್ಯೂರಿಸ್ಡಿಕ್ಷನ್ ಏನು ನೋಡೋಣ. ವಾಟ್ ಈಸ್ ದ ಜ್ಯೂರಿಸ್ಡಿಕ್ಷನ್ ಆಫ್ ನ್ಯಾಷನಲ್ ಟ್ರಿಬ್ಯುನಲ್ಸ್? ಆಲ್ ಡಿಸ್ಪ್ಯೂಟ್ಸ್ ಮೇ ಆರ್ಡಿನರಿಲಿ ಬಿ ರೆಫರ್ ಟು ಅಡ್ಜುಡಿಕೇಶನ್ ಆನ್ ರಿಕ್ವೆಸ್ಟ್. ಅಂದ್ರೆ ಆನ್ ರಿಕ್ವೆಸ್ಟಿನ ಮೇಲೆ ಯಾವುದೇ ತರಹದ ಡಿಸ್ಪ್ಯೂಟ್ಸ್ ಅನ್ನು ಬೇಕಾದ್ರೂ ನ್ಯಾಷನಲ್ ಟ್ರಿಬ್ಯುನಲ್ಸ್ಗೆ ರೆಫರ್ ಮಾಡಬಹುದು. ಯಾರು? ಈ ಕಡೆ ಎಂಪ್ಲಾಯರ್ ರಿಕ್ವೆಸ್ಟ್ ಮಾಡಿದ್ರೆ ಅಥವಾ ಟ್ರೇಡ್ ಯೂನಿಯನ್ ಕಡೆಯಿಂದ ರಿಕ್ವೆಸ್ಟ್ ಮಾಡಿರು. ದೆನ್ ಡಿಸ್ಪ್ಯೂಟ್ಸ್ ಮೇ ನಾಟ್ ಹವೆವರ್ ಬಿ ಆರ್ಡಿನರಿಲಿ ರೆಫರ್ಸ್ ಟು ಅಡ್ಜುಡಿಕೇಶನ್. ಅಂದ್ರೆ ಸಾಮಾನ್ಯವಾಗಿ ಅಡ್ಜುಡಿಕೇಶನ್ಗೆ ರೆಫರ್ ಮಾಡದೇ ಇರೋದು. ಅಂದ್ರೆ ಅನ್ಲೆಸ್ ದ ಎಫರ್ಟ್ಸ್ ಎಟ್, ಈಗ ಕನ್ಸಿಲಿಯೇಷನ್ ಎಲ್ಲ ಮಾಡ್ತಾರೆ, ಅಂದ್ರೆ ಹಾಗೆ ಸಮಾಧಾನ ಮಾಡೋದಕ್ಕೆ, ಹಾಗೆ ಸರಿಪಡ್ಸಕ್ ಆಗುತ್ತಾ ಅನ್ನೋದನ್ನೆಲ್ಲ ನೋಡಿರ್ತಾರಲ್ವಾ. ಹಿಂದಿನ ಸುಮಾರು ಮೆಷಿನರೀಸ್ ಅನ್ನ ನೋಡಿದ್ರಿ. ಅಲ್ಲೆಲ್ಲ ಫೇಲ್ಯೂರ್ ಆಗ್ಬಿಟ್ರೆ, ಅಂದ್ರೆ ಒಂದು ಹಂತದಲ್ಲಿ ಆರ್ಬಿಟ್ರೇಷನ್ ಆಗ್ಲೇ ಇಲ್ಲ, ಅಂದ್ರೆ ಒಂದು ಸಮಾಧಾನಕರ ಒಪ್ಪಿಗೆಗೆ ಬರಲೇ ಇಲ್ಲ ಅಂತ ಆದ್ರೆ ಕೊನೆಗೆ ನ್ಯಾಷನಲ್ ಟ್ರಿಬ್ಯುನಲ್ಗೆ ರೆಫರ್ ಮಾಡೋದು. ಆಮೇಲೆ ಇಫ್ ದೇರ್ ಇಸ್ ಎ ಸ್ಟ್ರೈಕ್ ಆರ್ ಲಾಕ್ಔಟ್ ವಿಚ್ ವಾಸ್ ಡಿಕ್ಲೇರ್ಡ್ ಇಲ್ಲೀಗಲ್ ಬೈ ಎ ಕೋರ್ಟ್, ಅಂದ್ರೆ ಯಾವುದೋ ಒಂದು ಸ್ಟ್ರೈಕ್ ನಡೀತು ಅಥವಾ ಲಾಕ್ಔಟ್ ಆಯ್ತು, ಅದನ್ನ ಕೋರ್ಟ್ ಇಲ್ಲೀಗಲ್ ಅಂತ ಡಿಕ್ಲೇರ್ ಮಾಡ್ಬಿಡ್ತು ಅಂತಂದ್ರೆ, ಅಥವಾ ಮ್ಯಾಟರ್ಸ್ ಕವರ್ಡ್ ಬೈ ಫ್ಯಾಕ್ಟರೀಸ್ ಆಕ್ಟ್, ವರ್ಕ್ಮನ್ ಕಾಂಪನ್ಸೇಷನ್ ಆಕ್ಟ್, ಅಥವಾ ಇನ್ನು ಬೇರೆ ಬೇರೆ ಪೇಮೆಂಟ್ ಆಫ್ ವೇಜಸ್ ಆಕ್ಟ್, ಮಿನಿಮಮ್ ವೇಜಸ್ ಆಕ್ಟ್, ಹೀಗಿದೆಲ್ಲ ಇದೆಯಲ್ಲ. ಸೊ ಇವೆಲ್ಲ ಇಲ್ಲಿಗೆ ನ್ಯಾಷನಲ್ ಟ್ರಿಬ್ಯುನಲ್ಗೆ ರೆಫರ್ ಆಗುತ್ತೆ. ಓಕೆನಾ? ಇದಲ್ಲದೇನೆ ವೇಜ್ ಬೋರ್ಡ್, ಅಂದ್ರೆ ದೇರ್ ಆರ್ ಆಲ್ಸೋ ವೇಜ್ ಬೋರ್ಡ್ಸ್ ಇನ್ ಡಿಫರೆಂಟ್ ಇಂಡಸ್ಟ್ರಿಯಲ್ ಯೂನಿಟ್ಸ್. ಅಂದ್ರೆ ಎಲ್ಲಾ ಇಂಡಸ್ಟ್ರಿಯಲ್ ಯೂನಿಟ್ಸ್ ಅಲ್ಲೂ ವೇಜ್ ಬೋರ್ಡ್ಸ್ ಅಂತ ಒಂದಿರುತ್ತೆ. ಅಂದ್ರೆ ಫಾರ್ ದ ಫಿಕ್ಸೇಷನ್ ಆಫ್ ಫೇರ್ ವೇಜಸ್ ಟು ದ ಇಂಡಸ್ಟ್ರಿಯಲ್ ವರ್ಕರ್ಸ್. ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ನ್ಯಾಯಯುತವಾದಂತಹ ವೇಜ್ ಅನ್ನ ಫಿಕ್ಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ವೇಜ್ ಬೋರ್ಡ್ ಇರುತ್ತೆ. ಈಗ ಇಫ್ ದ ಡಿಸ್ಪ್ಯೂಟ್ ಈಸ್ ರಿಲೇಟಿಂಗ್ ಟು ವೇಜ್ ಅಂಡ್ ಬೋನಸ್, ದೆನ್ ಅಲ್ಲೂ ಸಹ ವೇಜ್ ಬೋರ್ಡ್ ಅಲ್ಲೂ ಸಹ ಏನ್ ಮಾಡಬಹುದು? ತೀರ್ಮಾನ ತಗೋಬಹುದು. ಮತ್ತೊಂದಂದ್ರೆ ಇನ್ ಸಮ್ ಇಂಡಸ್ಟ್ರೀಸ್ ದೇರ್ ಎಕ್ಸಿಸ್ಟ್ ಎ ಕ್ಲೋಸ್ ಕೋಆಪರೇಷನ್ ಬಿಟ್ವೀನ್ ದ ವರ್ಕರ್ಸ್ ಅಂಡ್ ದ ಮ್ಯಾನೇಜ್ಮೆಂಟ್. ವರ್ಕರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಮಧ್ಯದಲ್ಲಿ ತುಂಬಾ ಒಳ್ಳೆಯ ಸಹಕಾರ ಇದ್ಬಿಟ್ಟಿದೆ ಅಂತಂದ್ರೆ, ಫಾರ್ ಅವಾಯ್ಡಿಂಗ್ ಲಾಸ್ ಆಫ್ ಮ್ಯಾಂಡೇಸ್. ಈಗ ಒಂದು ಸ್ಟ್ರೈಕ್ ಆಗ್ಲಿ, ಲಾಕ್ಔಟ್ ಆಗ್ಲಿ, ಎಷ್ಟು ನಷ್ಟ ಉಂಟಾಗುತ್ತೆ ಅಂದ್ರೆ ಆ ನಷ್ಟ ಬೋತ್ ಫಾರ್ ಎಂಪ್ಲಾಯರ್ ಅಂಡ್ ಫಾರ್ ಎಂಪ್ಲಾಯೀಸ್. ಅದ್ರ ಜೊತೆಗೆ ಇಟ್ ಹ್ಯಾಸ್ ಅ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ನ್ಯಾಷನಲ್ ಇನ್ಕಮ್ ಆಫ್ ದಿ ಕಂಟ್ರಿ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಎನ್ಕರೇಜಿಂಗ್ ದ ಗ್ರೋತ್ ಆಫ್ ವರ್ಕರ್ಸ್ ಯೂನಿಯನ್ಸ್ ಅಂಡ್ ಅಡ್ಜುಡಿಕೇಟಿಂಗ್ ಡಿಸ್ಪ್ಯೂಟ್ಸ್ ಥ್ರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಆದಷ್ಟು ಈ ಯೂನಿಯನ್ ಏನು ಈ ಡಿಸ್ಪ್ಯೂಟ್ಗಳು ಏನಾಗಬೇಕು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಮತ್ತೆ ನೆಗೋಸಿಯೇಷನ್ಸ್, ಪರಸ್ಪರ ಮಾತಾಡ್ಕೊಳ್ಳೋದ್ರ ಮೂಲಕನೇ ಆಗ್ಬಿಟ್ರೆ ಬಹಳ ಒಳ್ಳೇದು. ಈಗ ಯಾವುದೇ ಒಂದಾದ್ರೂ ಲೀಗಲ್ ಪ್ರೋಸೆಸ್ ಇಂದ ಹೋಗ್ಬೇಕು, ಇನ್ನೊಂದು ಬೋರ್ಡಿಗೆ ರೆಫರ್ ಮಾಡಬೇಕು, ಆಯೋಗಕ್ಕೆ ರೆಫರ್ ಮಾಡಬೇಕು ಅಂದ ತಕ್ಷಣ ಟೇಕ್ಸ್ ಟೈಮ್. ಅದ್ರ ಬದಲು ಅಲ್ಲಲ್ಲೇ ಎಲ್ಲಿ ಡಿಸ್ಪ್ಯೂಟ್ ಹುಟ್ಟಿದೆಯೋ ಅಲ್ಲೇ ಅವ್ರಗಳ ಮಧ್ಯದಲ್ಲೇ ಅದು ರಾಜಿ ಆಗ್ಬಿಡುತ್ತೆ ಅಂತಂದ್ರೆ ಅದರಷ್ಟು ಒಳ್ಳೆ ಸೊಲ್ಯೂಷನ್ ಇನ್ಯಾವುದು ಇಲ್ಲ. ಸೊ ಇಫ್ ದೇರ್ ಇಸ್ ಎ ಗುಡ್ ಕೋಆಪರೇಷನ್ ಬಿಟ್ವೀನ್ ವರ್ಕರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಮೆನಿ ಟೈಮ್ಸ್ ಇನ್ ಮೆನಿ ಇಂಡಸ್ಟ್ರೀಸ್ ಎಷ್ಟೋ ಡಿಸ್ಪ್ಯೂಟ್ಸ್ ಗಳು ಈ ತರ ಸಾಲ್ವ್ ಆಗಿದೆ. ಅದು ಬಹಳ ಒಳ್ಳೆಯ ಮೆಷಿನರಿ ಅಂತಾನೆ ಹೇಳ್ಬೋದು ನಾವು. ಓಕೆ, ಸೊ ಸ್ಟೂಡೆಂಟ್ಸ್, ಈಗ ಇಲ್ಲಿವರೆಗೆ ವಿ ಹ್ಯಾವ್ ಲರ್ನ್ಡ್ different types of machineries which are available for resolving the industrial disputes. Okay, so we will discuss some of the MCQs. Labor court is established by state government, central government, supreme court or local government. ಯಾರು ಎಸ್ಟಾಬ್ಲಿಷ್ ಮಾಡೋದು ಲೇಬರ್ ಕೋರ್ಟ್ ಅನ್ನ? ಯು mark the answer. Then in the last slide I will show you the answer, then compare it with what you have marked. Okay, the second one is the fixation of fair wages to industrial workers are done by. ಅಂದ್ರೆ ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ ನ್ಯಾಯಯುತವಾದಂತಹ ವೇಜ್ ಅನ್ನ ಫಿಕ್ಸೇಷನ್ ಮಾಡೋರು ಯಾರು? ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ವೇಜ್ ಬೋರ್ಡ್, ನನ್ ಆಫ್ ದ ಅಬೌವ್.
ನಿಮಗೆ ಇದಕ್ಕೆ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋನ ಮತ್ತೊಂದ್ಸತಿ ಪ್ಲೇ ಮಾಡ್ಕೊಂಡು ನೋಡಿ ಆನ್ಸರ್ ಮಾಡ್ಬೋದು. Then disputes arised by retrenchment of worker is referred to court of law, employer, labor court, employees themselves. Then industrial disputes of national importance are referred to. ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂತಹ ಡಿಸ್ಪ್ಯೂಟ್ಸ್ ಅನ್ನ ಯಾವುದಕ್ಕೆ ರೆಫರ್ ಮಾಡ್ತಾರೆ? ಇಸ್ ಇಟ್ ಫಾರ್ ವೇಜ್ ಬೋರ್ಡ್, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್, ಸ್ಟೇಟ್ ಗವರ್ಮೆಂಟ್ ಆರ್ ನ್ಯಾಷನಲ್ ಟ್ರಿಬ್ಯುನಲ್? ಯಾವುದಕ್ಕೆ ರೆಫರ್ ಮಾಡ್ತಾರೆ? ಅಂಡ್ ರಿಟ್ರೆಂಚ್ಮೆಂಟ್ ಮೀನ್ಸ್ ರೆಸಿಗ್ನೇಷನ್ ಆಫ್ ಜಾಬ್ ಬೈ ವರ್ಕರ್ಸ್, ವಾಲಂಟರಿ ರಿಟೈರ್ಮೆಂಟ್, dismissal of workers from job, closure of firm. See, mark the answers and now you can compare the what you have marked with these answers. State government first one ige wage board, labor court, national tribunal, dismissal of workers from job. Okay, students, this is about the different machineries which are available for resolving industrial disputes. Okay, thank you one and all. Thank you very much.